ನಮಸ್ಕಾರ ಸ್ನೇಹಿತರೆ. ಶಿವರಾತ್ರಿ ಒಳಗೆ ಯಾರು ಈ ಕಥೆನ ಭಕ್ತಿಯಿಂದ ಕೇಳ್ತಾರೋ ಅವರ ಮೇಲೆ ಯಾವಾಗಲೂ ಪರಮೇಶ್ವರನ ಕೃಪೆ ಇರುತ್ತೆ. ಅದರ ಜೊತೆ ಜೀವನದಲ್ಲಿ ಯಾರ ಹತ್ತಿರನೋ ಕೈ ಚಾಚುವಂತ ಪರಿಸ್ಥಿತಿ ಬರಲ್ಲ. ಆದ್ರೆ ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಮಾಘ ಪುರಾಣದ ಪ್ರಕಾರ ಒಂದು ಸಲ ವಸಿಷ್ಠ ಮಹರ್ಷಿ ದಿಲೀಪ ಮಹಾರಾಜನಿಗೆ ಈ ರೀತಿ ಹೇಳಿದರು. ಮಹಾರಾಜ ದಿಲೀಪ, ಪಶ್ಚಿಮ ದಿಕ್ಕಿನಲ್ಲಿ ತ್ರಯಂಬಕಂ ಎಂಬ ಒಂದು ಪುಣ್ಯಕ್ಷೇತ್ರವಿದೆ. ಅಲ್ಲೇ ಪವಿತ್ರವಾದ ಗೋದಾವರಿ ನದಿ ಜನಿಸಿದೆ. ಗೌತಮ ಮಹರ್ಷಿ ಅವರ ಗೋಹತ್ಯಾ ಪಾಪವನ್ನು ನಿವಾರಿಸಿಕೊಳ್ಳಲು ಗೋದಾವರಿಗಾಗಿ ಘೋರ ತಪಸ್ಸು ಮಾಡಿ ಅವರು ಗೋಹತ್ಯೆ ಮಾಡಿದ ಪ್ರಾಂತ್ಯಕ್ಕೆ ಗೋದಾವರಿಯನ್ನು ಕರೆಸಿಕೊಂಡರು. ಮಾಘ ಮಾಸದಲ್ಲಿ ಯಾರು ಗೋದಾವರಿಯಲ್ಲಿ ಸ್ನಾನ ಮಾಡುತ್ತಾರೋ ಅವರ ಸಕಲ ಪಾಪಗಳು ಆ ಕೂಡಲೇ ನಿವಾರಣೆಗೊಂಡು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಪರಂತಪ ಎಂಬ ಒಂದು ಪುಣ್ಯ ನದಿ ಪ್ರವೇಶಿಸುವ ಜಾಗದಲ್ಲೂ ಪರಮೇಶ್ವರ ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ. ಆ ನದಿಯ ಪಕ್ಕದಲ್ಲಿ ಪ್ರಭಾವ ಎಂಬ ಒಂದು ಕ್ಷೇತ್ರವಿದೆ. ಆ ಕ್ಷೇತ್ರವು ಬ್ರಹ್ಮಹತ್ಯಾ ಪಾಪವನ್ನು ಕೂಡ ನಿವಾರಿಸಬಲ್ಲದು. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ಇದೆ. ಈ ಕತೆ ಯಾರು ಭಕ್ತಿಯಿಂದ ಕೇಳುತ್ತಾರೋ ಅವರಿಗೆ ಜೀವನದಲ್ಲೇ ದರಿದ್ರ ದೇವತೆಯ ಕಾಟ ಇರುವುದಿಲ್ಲ. ಆ ಕತೆ ನಿನಗೆ ಹೇಳುತ್ತೇನೆ, ಭಕ್ತಿಯಿಂದ ಕೇಳು. ಮಹಾವಿಷ್ಣು ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನಿಗೆ ಮತ್ತು ಶಿವನಿಗೆ 5 ತಲೆಗಳಿದ್ದವು. ಒಂದು ಸಲ ಬ್ರಹ್ಮದೇವರು, ನನಗೆ 5 ತಲೆಗಳಿವೆ, ಹಾಗಾಗಿ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಎಂದು ಚರ್ಚೆ ಶುರು ಮಾಡಿದರು. ಆಗ ಪರಮೇಶ್ವರ, ನನಗೂ ಕೂಡ 5 ತಲೆಗಳಿವೆ, ಹಾಗಾಗಿ ನಿನಗಿಂತಲೂ ನಾನೇ ಶ್ರೇಷ್ಠ ಎಂದು ಚರ್ಚೆ ಮುಂದುವರಿಸಿದರು. ಇಬ್ಬರು ಸುತ್ತಿ ಬಳಸಿ ಅದೇ ವಿಷಯ ಮಾತನಾಡಿ ಕೊನೆಗೆ ಆ ಚರ್ಚೆ ಮುಗಿಯಲೇ ಇಲ್ಲ. ಇಬ್ಬರು ಯುದ್ಧ ಶುರು ಮಾಡಿದರು. ಆಗ ಶಿವ ಬ್ರಹ್ಮದೇವರ 5ನೇ ತಲೆಯನ್ನು ಕತ್ತರಿಸಿದರು. ಕೂಡಲೇ ಶಿವನಿಗೆ ಬ್ರಹ್ಮ ಹತ್ಯಾ ಪಾಪ ಅಂಟಿಕೊಂಡಿತು. ಪರಮೇಶ್ವರ ಹೆದರಿ ಕತ್ತರಿಸಿದಂತ ಬ್ರಹ್ಮನ 5ನೇ ತಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು 3 ಲೋಕಗಳು ಸುತ್ತುತ್ತಿರುವಾಗ ಕ್ರಮೇಣ ಕೈಯಲ್ಲಿದ್ದ ಬ್ರಹ್ಮನ ಶಿರಸ್ಸು ಒಣಗಿ ಬುರುಡೆಯಂತೆ ಬದಲಾಯಿತು. ಪರಮೇಶ್ವರ ಆ ಬುರುಡೆಯನ್ನೇ ಭಿಕ್ಷಾ ಪಾತ್ರೆಯನ್ನಾಗಿ ಮಾಡಿಕೊಂಡು ಭೂಲೋಕಕ್ಕೆ ಬಂದರು. ಈಶ್ವರ ಸಹಜವಾಗಿಯೇ ನೋಡಲು ತುಂಬಾ ಸುಂದರವಾಗಿ ಆಕರ್ಷಕವಾಗಿ ಇರುತ್ತಾರೆ. ಅವರು ಬೀದಿ ಬೀದಿಗೆ ಬಂದು ಭಿಕ್ಷಾಂದೇಹಿ ಎಂದು ಕೇಳಿದಾಗ ಗೃಹಿಣಿಯರು ಪಾತ್ರೆಯಲ್ಲಿ ಭಿಕ್ಷೆ ತೆಗೆದುಕೊಂಡು ಬಂದು ಶಿವನ ರೂಪ ಕಂಡು ಮೋಹಿತರಾಗಿ ಅವರ ಹಿಂದೆಯೇ ಹೋಗುತ್ತಿದ್ದರು. ಇದನ್ನು ನೋಡಿದ ಮುನೀಶ್ವರರು ಕೋಪಗೊಂಡು ಅವರ ಹೆಂಡತಿಯರು ಶಿವನ ಹಿಂದೆ ಹೋಗುವುದು ಸಹಿಸಲಾಗದೆ ನಿನಗೆ ಪುರುಷತ್ವ ನಶಿಸಲಿ ಎಂದು ಶಾಪ ಕೊಟ್ಟರು. ಆಗ ಮಾಡುವುದೇನೂ ಇಲ್ಲದೆ ಜಾರಿ ಕೆಳಗೆ ಬಿದ್ದು ಹೋದಂತ ಆ ಲಿಂಗದೊಳಗೆ ಪರಮೇಶ್ವರ ಐಕ್ಯವಾದರು. ಆ ರೀತಿ ಲಿಂಗಾಕಾರದಂತೆ ಬದಲಾದ ಕಾರಣ ಯಾರೂ ಕಂಡು ಕೇಳರಿಯದಷ್ಟು ಹೊಳಪಿನಿಂದ ಆ ಲಿಂಗ ಪ್ರಕಾಶಿಸುತ್ತಿತ್ತು. ಕೋಟಿ ಸೂರ್ಯರ ತೇಜಸ್ಸಿನಿಂದ ಇನ್ನೇನು ಪ್ರಳಯದ ಮುನ್ಸೂಚನೆಯಂತೆ ಆ ಲಿಂಗ ಕಾಣಿಸುತ್ತಿತ್ತು. ಆಗ ಬ್ರಹ್ಮದೇವರು ಹಾಗೂ ಶ್ರೀ ಮಹಾವಿಷ್ಣು ಪರಮೇಶ್ವರನ ಹತ್ತಿರ ಬಂದು ಅವರನ್ನು ಶಾಂತಪಡಿಸಿದರು. ಅದರ ಬಳಿಕ ಪರಮೇಶ್ವರ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಮೇಲೆ ಅವರಿಗಿದ್ದಂತ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಯಿತು. ಆ ರೀತಿ ಭೂಲೋಕಕ್ಕೆ ಬಂದ ಪರಮೇಶ್ವರ ಲಿಂಗದ ಆಕಾರ ಪಡೆದುಕೊಂಡರು. ಭಕ್ತರು ಅಂದಿನಿಂದ ಶಿವಲಿಂಗವನ್ನು ಪೂಜಿಸುತ್ತಾ ಶಿವನ ಅನುಗ್ರಹ ಪಡೆದುಕೊಳ್ಳುತ್ತಿದ್ದಾರೆ. ಈ ಕಥೆಯನ್ನು ವಸಿಷ್ಠ ಮಹರ್ಷಿ ದಿಲೀಪ ಮಹಾರಾಜನಿಗೆ ವಿವರಿಸಿದರು. ಆದರೆ ದಿಲೀಪನಿಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು ಎಂಬ ಆಸಕ್ತಿಯಿಂದ, ಮಹರ್ಷಿಗಳೇ, ಮಾಘ ಮಾಸದ ಮಹತ್ವದ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳಬೇಕು ಎಂಬ ಕೋರಿಕೆ ಇದೆ, ಹಾಗಾಗಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡಿ ಎಂದು ಕೇಳಿದ.
ಆಗ ವಸಿಷ್ಠ ಮಹರ್ಷಿ ಸಂತೋಷದಿಂದ ಈ ರೀತಿ ವಿವರಿಸಲು ಶುರು ಮಾಡಿದರು. ಪೂರ್ವದಲ್ಲಿ ಪರಮೇಶ್ವರ ಪಾರ್ವತಿ ದೇವಿಗೆ ಹಾಗೆ ಬ್ರಹ್ಮ ನಾರದ ಮಹರ್ಷಿಗೆ ಮಾಘ ಮಾಸದ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದಂತ ವಿಧಾನವನ್ನು ಈಗ ನಿನಗೆ ಹೇಳುತ್ತೇನೆ ಕೇಳು. ಒಂದು ದಿನ ಪರಮೇಶ್ವರ ಕೈಲಾಸ ಪರ್ವತದಲ್ಲಿರುವಂತ ಮಂದಾರ ವೃಕ್ಷದ ಕೆಳಗೆ ಏಕಾಂತವಾಗಿ ಕುಳಿತಿದ್ದ ಸಮಯದಲ್ಲಿ ಜಗಜ್ಜನನಿ ಪಾರ್ವತಿ ದೇವಿ ಅಲ್ಲಿ ಬಂದು ಅವರ ಪಾದಕ್ಕೆ ನಮಸ್ಕರಿಸಿ, ಸ್ವಾಮಿ, ನಿಮ್ಮ ಮುಖಾಂತರ ಅನೇಕ ಪುಣ್ಯ ವಿಚಾರಗಳನ್ನು ತಿಳಿದುಕೊಂಡೆ. ಆದರೆ ಪ್ರಯಾಗ ಕ್ಷೇತ್ರದ ಮಹಿಮೆ ಹಾಗೂ ಮಾಘ ಮಾಸದ ಮಹತ್ವದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆ. ಈ ಏಕಾಂತ ಸಮಯದಲ್ಲಿ ಆ ವಿಷಯಗಳನ್ನು ತಿಳಿಸಿಕೊಡಿ ಎಂದು ಕೇಳಿದಾಗ ಪರಮೇಶ್ವರ ಈ ರೀತಿ ವಿವರಿಸಿದರು. ದೇವಿ, ನಿನ್ನ ಕೋರಿಕೆ ಈಗಲೇ ಈಡೇರಿಸುತ್ತೇನೆ. ಶ್ರದ್ಧೆಯಿಂದ ಕೇಳು. ಸೂರ್ಯ ಮಕರ ರಾಶಿಯಲ್ಲಿ ಇರುವಾಗ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಯಾವ ಮನುಷ್ಯ ನದಿಯಲ್ಲಿ ಸ್ನಾನ ಮಾಡುತ್ತಾನೋ ಅವನು ಸಕಲ ಪಾಪಗಳಿಂದ ಮುಕ್ತಿ ಪಡೆಯುವುದು ಮಾತ್ರವಲ್ಲದೆ ಜನ್ಮಾಂತರದಲ್ಲಿ ಮೋಕ್ಷ ಕೂಡ ಪಡೆದುಕೊಳ್ಳುತ್ತಾನೆ. ಹಾಗೆ ಮಾಘ ಮಾಸದಲ್ಲಿ ಸೂರ್ಯ ಮಕರ ರಾಶಿಯಲ್ಲಿ ಇರುವಾಗ ಪ್ರಯಾಗ ಕ್ಷೇತ್ರದಲ್ಲಿ ಯಾವ ಮನುಷ್ಯ ಸ್ನಾನ ಮಾಡುತ್ತಾನೋ ಅವನಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಜೀವನದಿ ಇದ್ದರೂ ಇಲ್ಲದಿದ್ದರೂ ಕೊನೆಗೆ ಪಾದ ಮುಳುಗುವಷ್ಟು ನೀರು ಹರಿಯುವ ಕಡೆಯಾಗಲಿ ಕೆರೆಯಲ್ಲಾಗಲಿ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೆ ಎಷ್ಟೋ ಶ್ರೇಷ್ಠವಾದ ಫಲ ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಸ್ನಾನ ಸಕಲ ಪಾಪಗಳನ್ನು ಕೂಡ ನಿವಾರಿಸುತ್ತದೆ. ಈ ರೀತಿ ಮಾಘ ಮಾಸದಲ್ಲಿ 2 ದಿನಗಳು ಸ್ನಾನ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗಬಹುದು. 3 ದಿನಗಳು ಸ್ನಾನ ಮಾಡುವುದರಿಂದ ವಿಷ್ಣು ದರ್ಶನ ಪಡೆದುಕೊಳ್ಳಬಹುದು. ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಆ ಮನುಷ್ಯನಿಗೆ ಮತ್ತೊಂದು ಜನ್ಮ ಇರುವುದಿಲ್ಲ. ದೇವಿ, ಕೇಳು. ಮಾಘ ಮಾಸದ ಸ್ನಾನ ಫಲ ಇಷ್ಟು ಎಂದು ಒಂದು ಮಾತಿನಲ್ಲಿ ಹೇಳಲು ಸಾಧ್ಯವಾಗದು. ಮಾಘ ಮಾಸದಲ್ಲಿ ಭಾಸ್ಕರ ಮಕರ ರಾಶಿಯಲ್ಲಿ ಇರುವಾಗ ಯಾವುದು ಹತ್ತಿರವಿರುತ್ತದೋ, ಅಂದರೆ ನದಿಯಾಗಲಿ ಕೆರೆಯಾಗಲಿ ಬಾವಿಯಾಗಲಿ ಕೊಳವೆಯಾಗಲಿ ಅಥವಾ ಪಾದ ಮುಳುಗುವಷ್ಟು ನೀರು ಹರಿಯುವ ಕಡೆಯಾಗಲಿ ಪ್ರಾತಃ ಕಾಲದಲ್ಲಿ ಅಂದ್ರೆ ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಸ್ನಾನ ಆಚರಿಸಿ ಸೂರ್ಯೋದಯದ ನಂತರ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ ನಮಸ್ಕರಿಸಿಕೊಂಡು ಅವರಿಗೆ ಕೈಲಾದ ದಾನ ಧರ್ಮಗಳನ್ನು ಮಾಡಿ ಶಿವಾಲಯದಲ್ಲಾಗಲಿ ಅಥವಾ ವಿಷ್ಣು ಆಲಯದಲ್ಲಾಗಲಿ ದೀಪ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ ಮನುಷ್ಯನಿಗೆ ಸಿಗುವಂತ ಫಲ ಎಷ್ಟು ಎಂದು ವಿವರಿಸಲು ಅಸಾಧ್ಯ. ಯಾವ ಮನುಷ್ಯನಿಗಾದರೂ ಅವನ ದೇಹದಲ್ಲಿ ಶಕ್ತಿ ಇಲ್ಲದೆ ನಡೆಯಲು ಕೂಡ ಸಾಧ್ಯವಾಗದೇ ಇದ್ದರೆ ಹಸು ಪಾದ ಮುಳುಗುವಷ್ಟು ನೀರಿರುವ ಯಾವುದಾದರೂ ಹರಿಯುವ ನೀರಿನಲ್ಲಿ ಕೊನೆಗೆ ಬಾವಿಯಲ್ಲಾದರೂ ಸ್ನಾನ ಆಚರಿಸಿ ವಿಷ್ಣು ದರ್ಶನ ಪಡೆದುಕೊಂಡರೆ ಅವನು ಅದುವರೆಗೂ ಅನುಭವಿಸುತ್ತಿದ್ದಂತ ಕಷ್ಟಗಳು ಗಾಳಿಗೆ ಸಿಲುಕಿದ ಮೋಡಗಳಂತೆ ದೂರಾಗಿ ಮುಕ್ತಿ ಪಡೆದುಕೊಳ್ಳುತ್ತಾನೆ. ಯಾರೇ ಆಗಲಿ, ತಿಳಿದು ಅಥವಾ ತಿಳಿಯದೆ ಮಾಘ ಮಾಸದಲ್ಲಿ ಸೂರ್ಯ ಮಕರ ರಾಶಿಯಲ್ಲಿ ಇರುವಾಗ ನದಿ ಸ್ನಾನ ಆಚರಿಸಿದರೆ ಅವನಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ದೊರಕುತ್ತದೆ. ಅಷ್ಟೇ ಅಲ್ಲದೆ ಮಾಘ ಮಾಸವಿಡೀ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಶ್ರೀಮನ್ ನಾರಾಯಣನನ್ನು ಪೂಜಿಸಿ ವಿಷ್ಣು ಅಥವಾ ಶಿವನ ಆಲಯದಲ್ಲಿ ಸಂಜೆ ದೀಪ ಹಚ್ಚಿ ಪ್ರಸಾದ ಸ್ವೀಕರಿಸಿದರೆ ಅವನಿಗೆ ತಪ್ಪದೆ ವಿಷ್ಣುಲೋಕ ಪ್ರಾಪ್ತಿಯಾಗುವುದಲ್ಲದೆ ಪುನರ್ಜನ್ಮ ಎಂದೂ ಕೂಡ ಇರುವುದಿಲ್ಲ. ಇದು ಕೇವಲ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಮಾಡಬಹುದು. ಒಬ್ಬ ಜೀವಿ ಮನುಷ್ಯನ ಜನ್ಮ ಪಡೆದ ನಂತರ ಎಷ್ಟೋ ಘೋರವಾದ ಪಾಪಗಳನ್ನು ಮಾಡಿ ಮರಣಾನಂತರ ರೌರವಾದಿ ನರಕ ಬಾಧೆಗಳನ್ನು ಅನುಭವಿಸುವುದಕ್ಕಿಂತ ಅವನು ಬದುಕಿರುವಷ್ಟು ಕಾಲ ಮಾಘ ಮಾಸದಲ್ಲಿ ನದಿ ಸ್ನಾನ ಆಚರಿಸಿ ದಾನ
ಪುಣ್ಯ ಮಾಡಿ ಮರಣಾನಂತರ ವೈಕುಂಠ ಲೋಕ ಪಡೆಯುವುದು ಉತ್ತಮವಲ್ಲವೇ? ಇದೇ ಮನುಷ್ಯ ಮೋಕ್ಷ ಪಡೆಯುವುದಕ್ಕೆ ಸುಲಭ ವಿಧಾನ. ದೇವಿ, ಯಾವ ಮನುಷ್ಯ ಮಾಘ ಮಾಸವನ್ನು ಕೀಳಾಗಿ ನೋಡುತ್ತಾನೋ ಅಥವಾ ತಾತ್ಸಾರ ಮಾಡುತ್ತಾನೋ ಅಂತವನು ಎಷ್ಟು ಬಾಧೆಗಳನ್ನು ಅನುಭವಿಸುತ್ತಾನೆ ಎಂದು ವಿವರಿಸುತ್ತೇನೆ ಕೇಳು. ನಾನು ಹೇಳಿದ ರೀತಿಯಲ್ಲಿ ಯಾವ ಮನುಷ್ಯ ಪ್ರಾತಃ ಕಾಲದಲ್ಲಿ ಜಪವಾಗಲಿ, ವಿಷ್ಣು ಪೂಜೆಯಾಗಲಿ, ಪುಣ್ಯ ಅಥವಾ ದಾನ ಮಾಡುವುದಿಲ್ಲವೋ ಅಂತ ವ್ಯಕ್ತಿ ಮರಣಾನಂತರ ಸಕಲ ನರಕ ಬಾಧೆಗಳನ್ನು ಅನುಭವಿಸುತ್ತಾನೆ. ಕುಂಭೀಪಾಕ ನರಕದಲ್ಲಿ ಬೀಳುತ್ತಾನೆ, ಬೆಂಕಿಯಲ್ಲಿ ಸುಡಲ್ಪಡುತ್ತಾನೆ, ಗರಗಸ ಹಾಗೂ ಖಡ್ಗದಿಂದ ಕತ್ತರಿಸಲ್ಪಡುತ್ತಾನೆ, ಕುತಕುತನೆ ಕುದಿಯುವ ಎಣ್ಣೆಯೊಳಗೆ ಎಸೆಯಲ್ಪಡುತ್ತಾನೆ, ಭಯಾನಕವಾದ ಯಮಕಿಂಕರರ ಕೈಯಿಂದ ಪೀಡಿಸಲ್ಪಡುತ್ತಾನೆ. ಯಾವ ಮಹಿಳೆ ಮಾಘ ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಕಾಲಕೃತ್ಯಗಳನ್ನು ಮುಗಿಸಿಕೊಂಡು ನದಿ ಸ್ನಾನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ವಿಷ್ಣು ಪೂಜೆ ಮಾಡಿ, ಅವಳ ಗಂಡನ ಪಾದಗಳಿಗೆ ನಮಸ್ಕರಿಸಿ ಅತ್ತೆ ಮಾವನ ಸೇವೆ ಮಾಡುತ್ತಾಳೋ ಅಂತ ಪುಣ್ಯ ಸ್ತ್ರೀಗೆ ಸೌಭಾಗ್ಯ ಹೆಚ್ಚಾಗುವುದಲ್ಲದೆ ಭೂಲೋಕದಲ್ಲಿ ಹಾಗೂ ಸತ್ತ ನಂತರ ಸ್ವರ್ಗ ಲೋಕದಲ್ಲಿ ಅನೇಕ ಸುಖಗಳನ್ನು ಅನುಭವಿಸುತ್ತಾಳೆ. ಇದು ನನ್ನ ವಚನ. ಮಾಘ ಮಾಸದಲ್ಲಿ ಯಾವ ಮಹಿಳೆ ಸೂರ್ಯ ನಮಸ್ಕಾರ, ವಿಷ್ಣು ಪೂಜೆ, ಗಂಡ ಹಾಗೂ ಅತ್ತೆ ಮಾವನ ಸೇವೆ ಮಾಡುವುದಿಲ್ಲವೋ ಕೇವಲ ಅಂತ ಮಹಿಳೆಯ ಮುಖ ನೋಡಿದರೂ ಕೂಡ ಅನೇಕ ದೋಷಗಳು ಅಂಟಿಕೊಳ್ಳುತ್ತದೆ. ಆಕೆ ಮುಂದಿನ ಜನ್ಮದಲ್ಲಿ ನಾಯಿ ಅಥವಾ ಹಂದಿ ಜನ್ಮ ಪಡೆದು ಅಷ್ಟ ಕಷ್ಟಗಳು ಅನುಭವಿಸುತ್ತಾಳೆ. ಮಾಘ ಮಾಸ ಸ್ನಾನಕ್ಕೆ ವಯಸ್ಸಿನ ಸಂಬಂಧವಿಲ್ಲ. ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ಯಾರು ಬೇಕಾದರೂ ಮಾಡಬಹುದು. ಈ ಇಡೀ ತಿಂಗಳು ನಿಷ್ಠೆಯಿಂದ ಇದ್ದರೆ ಕೋಟಿ ಯಜ್ಞಗಳು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಮಾಘ ಮಾಸ ಹಾಗೂ ಪ್ರಯಾಗ ಕ್ಷೇತ್ರದ ಮಹಿಮೆಯ ಬಗ್ಗೆ ಪರಮೇಶ್ವರ ಪಾರ್ವತೀ ದೇವಿಗೆ ತಿಳಿಸಿದರು. ಹಾಗಾಗಿ ದಿಲೀಪ ಮಹಾರಾಜ ಮಾಘ ಮಾಸದಲ್ಲಿ ಕೇವಲ ಅದೃಷ್ಟವಂತರು ಮಾತ್ರವೇ ಈ ಕತೆ ಕೇಳಲು ಸಾಧ್ಯ. ನೀನು ಈ ಕತೆ ಕೇಳಿ ಎಷ್ಟೋ ಪುಣ್ಯ ಗಳಿಸಿಕೊಂಡಿರುವೆ ಅಂದರು ವಸಿಷ್ಠ ಮಹರ್ಷಿ. ಹಾಗಾಗಿ ಸ್ನೇಹಿತರೆ, ಮಾಘ ಮಾಸದಲ್ಲಿ ಈ ಕತೆ ಕೇಳಿದಂತ ನೀವು ಕೂಡ ತುಂಬಾ ಅದೃಷ್ಟವಂತರು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.